ಅಕ್ರಮ ಭೂ ಮಂಜೂರಾತಿ ಆರೋಪದಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರನ್ನ ಪೊಲೀಸರು ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 2018ರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಜೆಡಿಎಸ್ನ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅನ್ನೋರು ಈಗ ಸಿಐಡಿ ಟೀಮ್ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈ ಪ್ರಕರಣದ ಹಿನ್ನೆಲೆ ಏನು? ಜೆಡಿಎಸ್ ಇಂದ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ 2018ರ ಚುನಾವಣೆಯಲ್ಲಿ ಕೆಎಸ್ ಲಿಂಗೇಶ್ ಅವರು ಶಾಸಕರಾಗಿರ್ತಾರೆ. ಈ ವೇಳೆ ಅವರು ಬಗರ್ ಹುಕುಂ ಕಮಿಟಿಯ ತಾಲೂಕು ಅಧ್ಯಕ್ಷರು ಸಹ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಯೋಜನೆಯಡಿ ಭೂಮಿ ಮಂಜೂರಿ ಮಾಡ್ಬೇಕಾದ್ರೆ ಭೂಮಿ ಇದ್ದಂತವರಿಗೆ ಕೆಲವರಿಗೆ ಮಂಜೂರಾತಿಯನ್ನ ಮಾಡಿದ್ದಾರೆ ಅಂತ ಒಂದು ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿರುತ್ತೆ. ಕೋಲಾರದ RTI ಕಾರ್ಯಕರ್ತ ರಮೇಶ್ ಎಂಬುವರು ಈ ಪೊಲೀಸ್ ಠಾಣೆಗೂ ಸಹ ದೂರನ್ನ ನೀಡಿರ್ತಾರೆ. ಆ ವಿಚಾರಣೆ ನಡೀತಾ ಇರುತ್ತೆ. ಆನಂತರ ಅದು ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಇಂದು ಬೆಳಗ್ಗೆ ಬೆಂಗಳೂರಿಂದ ಬಂದ 9 ಸಿಐಡಿ ಪೊಲೀಸರ ತಂಡ ಏನಿದೆ ಕೆಎಸ್ ಲಿಂಗೇಶ್ ಅವರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ವಿಚಾರಣೆ FIR ಆಗಿ ನಡೀತಾ ಇದೆ. ಈ ಮಧ್ಯೆ ಏನು ಲಿಂಗೇಶ್ ಅವರು ಬೇಲಿಗೂ ಸಹ ಅಪ್ಲೈನ ಮಾಡಿದ್ರು, ಆದ್ರೆ ಅವರಿಗೆ ಬೇಲ್ ಸಿಕ್ಕಿರ್ಲಿಲ್ಲ. ಇದೇ ಪ್ರಕರಣದಲ್ಲಿ ಏನು ಹಿಂದೆ ಇದ್ದಂತಹ ACR ಇರ್ಬೋದು, ತಹಸೀಲ್ದಾರ್ ಸಹ ಮೇಲೆ FIR ಆಗಿತ್ತು. ಆದ್ರೆ ಅವರೆಲ್ಲರಿಗೂ ಸಹ ಈಗಾಗಲೇ ಬೇಲ್ ಸಿಕ್ಕಿದೆ. ಆದ್ರೆ ಲಿಂಗೇಶ್ ಅವರಿಗೆ ಬೇಲ್ ಸಿಕ್ಕಿಲ್ಲ. ಹಾಗಾಗಿ ಇಂದು ಬೆಳಗ್ಗೆ ಏಕಾಏಕಿ ಹಳೆಬೆಳಗ್ಗೆ ಬಂದಂತಹ ಸಿಐಡಿ ಪೊಲೀಸರು ಲಿಂಗೇಶ್ ಅವರನ್ನು ಅವರ ನಿವಾಸದಲ್ಲೇ ವಶಕ್ಕೆ ಪಡೆದುಕೊಂಡು ಹೋಗಿ ಈಗ ಬೆಂಗಳೂರಿನಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರದ ದುರ್ಬಳಕೆಯ ಮುಖಾಂತರ ಅಕ್ರಮವಾಗಿ ಭೂ ಮಂಜೂರಾತಿಯನ್ನ ಮಾಡಿದ್ದಾರೇನೋ ಆರೋಪ.